ಈ ಪಂಚತಂತ್ರ ಕಥೆಗಳಲ್ಲಿ ಮುಖ್ಯವಾಗಿ ನಮಗೆ ಈಗ ಬೇಕಾಗಿರುವಂತಹ ವಿಶೇಷ ವಸ್ತು ಕರಟಕ ದಮನಕರ ಕತೆ ಬರುತ್ತೆ. ಮಂತ್ರಿ ಆಗಿದ್ದಂತಹ ಒಬ್ಬ ನರಿಯ ಮಕ್ಕಳು ಈ ಕರಟಕ ದಮನಕರು. ಅವರಿಬ್ರು ದೂರದಲ್ಲಿ ಕೂತ್ಕೊಂಡು ಈ ರಾಜನ್ನ ಗಮನಿಸ್ತಾ ಇರ್ತಾರೆ. ರಾಜ ಯಾಕೋ ತುಂಬಾ ಆತಂಕ ಪಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಿದ್ದಂಗೆನೆ ಇಲ್ಲಿನ ಮುಂದಕ್ಕೆ ರೋಚಕವಾದ ಘಟ್ಟ ತಿರುಗತ್ತೆ. ನಾವು ಹೀಗೆ ಇದ್ಬಿಟ್ರೆ ನಾವು ಕಾಡು ಬಿಟ್ಟು ಹೋಗೋದೇ ಒಳ್ಳೇದು, ನಮ್ಗೆ ಇಲ್ಲೇನೋ ಆಹಾರ ಹುಟ್ಟಲ್ಲ, ಅವನು ನಂಬ್ಕೊಂಡು ಫಲ ಇಲ್ಲ. ಕರಟಕ ದಮನಕರು ಮತ್ತೆ ಚಿಂತನೆ ಶುರು ಮಾಡ್ತಾರೆ. ನಿಮ್ ವಿರುದ್ಧನೇ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ. ಮೊದಲನೇ ಒಂದು ಸಂಶಯ ಬೀಜ ಆ ಪಿಂಗಲಕನ ತಲೆನಲ್ಲಿ ಬಿತ್ತುತ್ತೆ. ಅವನ ಮೂಲ ಧರ್ಮನೇ ಹಿಂಸೆ ಈ ಎತ್ತಿನ ಮೇಲೆ ಇರಗುತ್ತೆ. ಹೋರಾಟನೇ ಶುರು ಆಗುತ್ತೆ. ಅವರಿಬ್ಬರ ಮಧ್ಯೆ ಉಗ್ರ ಹೋರಾಟ ಅಂತೂ ಆಗುತ್ತೆ. ಸಂಜೀವಕ ಪ್ರಾಣ ಬಿಡುತ್ತೆ, ಪಶ್ಚಾತ್ತಾಪ ಪಡುತ್ತೆ. ಅಷ್ಟೊತ್ಗಾಲೆ ಕಾಲ ಮಿಂಚಿರುತ್ತೆ. ಕರಟಕ ದಮನಕ ಇಬ್ಬರು ಕೂಡ ನಮ್ಮ ಕಾರ್ಯ ಆಯಿತು ಅಂತ ಹೇಳಿ ಸಮಾಪ್ತಿ ಮಾಡ್ತಾರೆ. ನಮಸ್ಕಾರ. ಪಂಚತಂತ್ರ ನೀತಿ ಕಥೆಗಳು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ದೇಶದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬಂದಿದ್ದು. ಅದು ಈಗಲೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದು ಆಗಿಂದಾಗೆ ಕಾಲಘಟ್ಟಗಳಲ್ಲಿ ಕಂಡು ಬರ್ತಾ ಇದೆ. ಆ ಪಂಚತಂತ್ರದ ವಿಶೇಷ ಏನಂದರೆ, ನಮ್ಮ ಈ ಆಧುನಿಕ ಯುಗದಲ್ಲಿ 2 ನಿಮಿಷ 3 ನಿಮಿಷದಲ್ಲೇ ನಮ್ಮ ಮಕ್ಕಳಿಗೆ ಎಲ್ಲ ಕಥೆಗಳನ್ನ ಹೇಳಬೇಕಾಗತ್ತೆ, ಸಬ್ಜೆಕ್ಟ್ಗಳನ್ನ ಬೋಧಿಸ್ಬೇಕಾಗತ್ತೆ. ಇಲ್ಲದೇ ಅವ್ರದ್ದು ರಿಸೆಪ್ಟಿವಿಟಿ ಕಡಿಮೆ ಆಗುತ್ತೆ ಅಂತ ಒಂದಿದೆ ಸೂತ್ರ. ಆದರೆ ಆ ಕಾಲದಲ್ಲೇ ಒಬ್ಬ ಅಮರಶಕ್ತಿಯನ್ನು ಒಬ್ಬ ರಾಜ ಅವನ 3 ಜನ ಮಕ್ಕಳಿಗೆ, ಮೂರ್ಖ ಮಕ್ಕಳು, ಅವ್ರಿಗೆ ಯಾವ ಥರ ವಿದ್ಯಾಭ್ಯಾಸ ಕೂಡ ತಲೆಗದ್ದಲೆ ತುಂಬ ದುಶ್ಚಟಗಳಿಗೆ ಬಲಿಯಾಗಿದ್ದಾಗ ಯಾವುದೇ ಥರ ವೇದಾಭ್ಯಾಸಕ್ಕೆ ಗಮನ ಕೊಡದೆ, ಸ್ಮೃತಿಗಳನ್ನು ಕಲಿದಲೆ, ಆಗಿನ ಕಾಲದಲ್ಲಿ ಚಾಣಕ್ಯ ಧರ್ಮಶಾಸ್ತ್ರ ಕೂಡ ಕಲಿದಲೆ, ತುಂಬ ಪೋಖರಿಗಳ ಥರ ಓಡಾಡ್ತಾ ಇದ್ದಾಗ ಅವನಿಗೆ ತುಂಬ ಚಿಂತೆ ಆಗುತ್ತೆ. ಮುಂದೆ ರಾಜ್ಯ ಆಳಬೇಕಾಗಿದ್ದಂತಹ ನನ್ನ ಈ ಮಕ್ಕಳು ಇಷ್ಟೊಂದು ಅಪ್ರಯೋಜಕರಾಗ್ಬಿಟ್ರಲ್ಲ, ಪ್ರಜಾಕಂಟಕರಾಗ್ಬಿಟ್ರಲ್ಲ ಅಂಥೇಳಿ ಬಹಳ ಚಿಂತೆ ಮಾಡ್ತಾನೆ. ಆ ಮಕ್ಕಳಿಗೆ ಒಂದು 2-3 ನಿಮಿಷಕ್ಕಿಂತ ನಂತರ ಅವ್ರಿಗೆ ಅವರ ಅಟೆನ್ಷನ್ ಹಿಡ್ಕೊಳ್ಳೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಇರುತ್ತೆ. ಅಂಥವ್ರನ್ನ ಯಾವ ಥರ ಕೂರಿಸಿ ಒಂದು ಕಡೆ ಕೂರಿಸಿ ಪಾಠ ಹೇಳೋದು ಅಂತ ತುಂಬ ಚಿಂತೆ ಮಾಡುವಾಗ ಅವನಿಗೆ ಈ ಪಂಡಿತ ವಿಷ್ಣು ಶರ್ಮರ ಬಗ್ಗೆ ಅಲ್ಲಿನ ಅವನ ಮಂತ್ರಿಗಳು ಹೇಳ್ತಾರೆ. ಈ ಅಮರಶಕ್ತಿಯ ಮಕ್ಕಳು 3 ಜನಕ್ಕೂ ಕೂಡ ಒಂದೊಂದು 3 ಹೆಸರುಗಳು, ಅದು ಶಕ್ತಿ ಅಂತ ಹೇಳಿ ಬರುತ್ತೆ. 3 ಜನ ಮಕ್ಕಳಿಗೂ ಕೂಡ 8 ವರ್ಷ 9 ವರ್ಷ 10 ವರ್ಷದ ಮಕ್ಕಳು, ಯಾವುದೇ ಥರ ಶಾಸ್ತ್ರಗಳು ಕಲಿದೆ ತುಂಬ ದುರಾಳರಾಗಿ ಇದ್ದಂಥವ್ರು. ವಿಷ್ಣು ಶರ್ಮರನ್ನ ಕರೆದು ಅಮರಶಕ್ತಿ ಕೋರ್ಕೊಳ್ತಾನೆ, ದಯಮಾಡಿ ನನ್ನ ಮಕ್ಕಳಿಗೆ ನೀವು ಹೇಗಾರು ಮಾಡಿ ಬುದ್ಧಿ ಕಲಿಸ್ಬೇಕು, ಅವ್ರನ್ನ ವಿವೇಚನಾಯುಕ್ತ ಸತ್ಪ್ರಜೆಗಳನ್ನ ಮಾಡಬೇಕು, ಮುಂದೆ ಅವರು ರಾಜ್ಯ ಆಳೋದಕ್ಕೆ ಅವಕಾಶ ಆಗೋ ಥರ ಮಾಡಬೇಕು ಅಂಥೇಳಿ. ವಿಷ್ಣು ಶರ್ಮರು ಅದನ್ನು ಒಂದು ಚಾಲೆಂಜ್, ಅವ್ರಿಗಾಗಲೇ 80 ವರ್ಷ, ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ, ನಾನು ನಿಮ್ಮ ಮಕ್ಕಳಿಗೆ ಬುದ್ಧಿಶಾಲಿಗಳಾಗಿ ಮಾಡ್ತೇನೆ, ಸತ್ಪ್ರಜೆಗಳಾಗಿ ಮಾಡ್ತೇನೆ ಅಂಥೇಳಿ ಕರ್ಕೊಂಡು ಹೋಗ್ತಾರೆ ಆಶ್ರಮಕ್ಕೆ. ಹೋಗುವಾಗಲೇ ಆಶ್ರಮದ ದಾರಿನಲ್ಲೇ ಉದ್ದಕ್ಕೂ ಗಲಾಟೆಗಳು ಮಾಡ್ಕೊಂಡು ಹೋಗ್ತಾರೆ ಹುಡುಗರು. ಆದರೆ ವಿಷ್ಣು ಶರ್ಮರು ಬಹಳ ಚತುರೋಪಾಯಗಳಿಂದ ಸಣ್ಣ 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 ಕಥೆಗಳನ್ನ ಹೇಳೋದ್ರ ಮುಖಾಂತರ ಈ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರೋಂಗೆ ಮಾಡಿಕೊಂಡು, ಅದರ ಮೂಲಕನೇ, ಆ ಕಥೆಗಳ ಮೂಲಕನೇ ಅವ್ರನ್ನ, ಅಂದರೆ ಇದರಲ್ಲಿ ಯಾವುದೇ ಸಾಂಪ್ರದಾಯಿಕ ನೀತಿ ಪಾಠಗಳಿಲ್ಲ, ತುಂಬ ನೈಜತೆಗೆ ಹತ್ತಿರ ಆಗಿರಬೇಕು. ವಿಶೇಷ ಅಂತಾರೆ, ಎಲ್ಲ ಪಶು ಪಕ್ಷಿಗಳು ಪ್ರಾಣಿಗಳು ಕೂಡ ಮನುಷ್ಯರ ಭಾಷೆಯಲ್ಲಿ ಮಾತಾಡ್ತಾ ಇರ್ತವೆ. ಅವ್ರುಗಳ ಕುತೂಹಲ ಕೆರಳಿಸೋದಕ್ಕೆ, ಆ ವಯಸ್ಸಿನ ಮಕ್ಕಳ ಕುತೂಹಲ ಕೆರಳಿಸೋದಕ್ಕೆ ಕಾಗೇನೋ ಮಾತಾಡುತ್ತೆ, ಗೂಬೇನೋ ಮಾತಾಡುತ್ತೆ, ಸಿಂಹನೋ ಮಾತಾಡುತ್ತೆ, ಹೀಗೆ ಮಾತಾಡ್ತಾ ಇರ್ತವೆ. ಅದನ್ನು ಹೇಳ್ತಾ ಕೆಟ್ಟ ಸಂದರ್ಭಗಳನ್ನ ಎದುರಿಸೋದು ಹೇಗೆ, ಸ್ವಧರ್ಮ ಹೇಗೆ ಪಾಲಿಸಬೇಕು, ಆಪದ್ಧರ್ಮ ಅಂದರೆ ಏನು, ಧೂರ್ತರನ್ನು ನೀಚರನ್ನು ಎದುರಿಸೋದು ಹೇಗೆ, ಬಲಶಾಲಿಗಳನ್ನು ಎದುರಾಕೊಂಡಾಗ ಉಪಾಯದಿಂದ ಅವರನ್ನು ಮಣಿಸೋದು ಹೇಗೆ, ಸಮಬಲರೊಂದಿಗೆ ಯಾವ ಥರ ವ್ಯವಹಾರ ಮಾಡಬೇಕು, ಮೂರ್ಖರ ಜೊತೆ ಯಾವ ಥರ ವ್ಯವಹಾರ ಮಾಡಬೇಕು, ಬುದ್ಧಿವಂತರಿಗೆ ಯಾವ ಥರ ವ್ಯವಹಾರ ಮಾಡಬೇಕು, ಇದೆಲ್ಲವನ್ನು ಕೂಡ ಸಣ್ಣ 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 ಕಥೆಗಳ ರೂಪದಲ್ಲಿ ಹೇಳ್ತಾ ಬಂದು, ಕಡೆಗೆ ನೀಚರು ಆಡಳಿತದಲ್ಲಿ ನಿಂತರೆ ಅವರಿಂದ ಇಡೀ ರಾಜ್ಯಕ್ಕೆ ದೇಶಕ್ಕೆ ಆಗುವಂಥ ಅನಾಹುತ ಅನ್ನೋದು ಕೂಡ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಪಂಚತಂತ್ರ ಕಥೆಗಳಲ್ಲಿ ಮುಖ್ಯವಾಗಿ ಪಂಚತಂತ್ರ ಅಂದರೆ 5 ತಂತ್ರಗಳು. ಆ 5 ತಂತ್ರಗಳಿಗೆ 5 ಹೆಸರುಗಳು ಕೊಟ್ಟಿದ್ದಾರೆ. ಮೊದಲನೇದು ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲೂಕೀಯ, ಲಬ್ಧ ಪ್ರಣಾಶ, ಅಪರೀಕ್ಷಿತ ಕಾರಕ ಅಂಥೇಳಿ ಇವು. ಇವತ್ತಿನ ನಾವು ಈ ಸಂವಾದಕ್ಕಾಗಿ ಮಿತ್ರಭೇದ ಮಾತ್ರ ತೆಗೆದುಕೊಳ್ಳೋಣ. ಯಾಕೆಂದರೆ ಈ ಒಂದೊಂದರಲ್ಲಿ ಕೂಡ ಸುಮಾರು ಉಪಕಥೆಗಳು 22, 24, 10, 12 ಆ ಥರ ಇರುತ್ತೆ. ಮಿತ್ರಭೇದದಲ್ಲಿ ನಮಗೆ ಈಗ ಬೇಕಾಗಿರುವಂತಹ ವಿಶೇಷ ವಸ್ತು ಕರಟಕ ದಮನಕರ ಕತೆ ಬರುತ್ತೆ. ಈ ಕರಟಕ ದಮನಕರ ಕತೆ ಹೇಗಿದೆ ಅಂತಂದರೆ, ಒಬ್ಬ ವರ್ಧಮಾನಕ ಅನ್ನೋ ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ತನ್ನ ಸಾಮಗ್ರಿಗಳನ್ನೆಲ್ಲ ಒಂದು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಆ ಎತ್ತುಗಳನ್ನ ಕರ್ಕೊಂಡು ಹೋಗೋದ್ರಿಂದ ಕತೆ ಪ್ರಾರಂಭ ಆಗುತ್ತೆ. ಆ ಎತ್ತುಗಳಲ್ಲಿ ಒಂದು ಎತ್ತು ಸಂಜೀವಕ ಅನ್ನೋ ಎತ್ತು ಯಮುನಾದಿ ಹತ್ರ ಹೋಗ್ಬೇಕಾದ್ರೆ ಕೆಸರಿನಲ್ಲಿ ಸಿಕ್ಕಾಕೊಂಡು, ಅದ್ರ ಕಾಲು ಸಿಕ್ಕಾಕೊಂಡು ಅಲ್ಲಿ ಬಿದ್ದೋಗುತ್ತೆ.
ಆಗ ಆ ಸಾರ್ಥದಲ್ಲಿ ಬರ್ತಾ ಇದ್ದಂಥ ಮಿಕ್ಕ ಎಲ್ಲ ವರ್ತಕರು ಕೂಡ ವರ್ಧಮಾನಕ್ಕನಿಗೆ ಹೇಳಿ, ಈ ಒಂದು ಎತ್ತಿಗೋಸ್ಕರ ನೀವು ಇಡೀ ಪ್ರಯಾಣ ಬಿಡೋದು ಬೇಡ, ತಕ್ಷಣ ನೀವು ಎತ್ತನ್ನು ಇಲ್ಲೇ ಬಿಟ್ಬಿಟ್ಟು ಮುಂದುವರಿಸಿ ಅಂತ ಹೇಳಿದಾಗ ಮುಂದುವರಿಯುತ್ತೆ ಕತೆ. ಈ ಸಂಜೀವಕ ಹೇಗೋ ಕಷ್ಟಪಟ್ಟು ಕೆಸರಿನಿಂದ ಮೇಲೆ ಬಂದು ಅಲ್ಲಿ ಇದ್ದಂಥ ಬಹಳ ಎಳೆಯಾದಂಥ ಚೆನ್ನಾಗಿದ್ದ ಹಸಿರಾದ ಹುಲ್ಲನ್ನು ತಿನ್ಕೊಂಡು ಬಹಳ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ತುಂಬ ಜೋರಾಗಿರುತ್ತೆ, ಅದಕ್ಕೆ ಎತ್ತಿಗೆ ಒಳ್ಳೆ ದೊಡ್ಡ ಕೊಂಬುಗಳು ಇರುತ್ತೆ, ಅದು ಬೆಳೆಯುತ್ತೆ. ಕತೆ ಪ್ರಾರಂಭ ಆಗೋದು ಅಲ್ಲಿಂದ. ಅದು ಜೋರಾಗಿ ಗುಟ್ರು ಹಾಕಿದರೆ ಬಹಳ ದೊಡ್ಡ ಗರ್ಜನೆ ಥರ ಕೇಳೋದ್ರಿಂದ ಅಲ್ಲಿ ಕಾಡಿನಲ್ಲಿದ್ದಂತಹ ಪಿಂಗಳಕ ಎಂಬ ಒಂದು ಸಿಂಹರಾಜ ನೀರು ಕುಡಿಯೋಕ್ಕೆ ಬಂದು ಅವನು ಬೆದರ್ಕೋತಾನೆ. ಇದ್ಯಾವುದೋ ಒಂದು ವಿಶೇಷವಾದ ಪ್ರಾಣಿ ಬಂದುಬಿಟ್ಟಿದೆ ನಮ್ಮ ಕಾಡಿಗೆ, ಇದರೂ ಕೂಡ ಗರ್ಜನೆ ಥರದ್ದು ನಾವು ಕೇಳ್ಕೊಂಡೇ ಇಲ್ಲ ಆ ಸ್ವರಾನ, ಅದು ಬರೀ ಗುಟ್ರು ಹಾಕಿರುತ್ತೆ ಅಷ್ಟೇ. ಅದು ಆದರೆ ಆ ಪಿಂಗಳಕಂಗೆ ಅದೊಂದು ಬಹಳ ಆತಂಕ ಉಂಟು ಮಾಡಿಬಿಡುತ್ತೆ. ಹಾಗಾಗಿ ಆ ಪಿಂಗಳಕ ತುಂಬ ಚಿಂತಾಕ್ರಾಂತನಾಗಿ ನೀರು ಕೂಡ ಕುಡಿದಲ್ಲೇ ತನ್ನ ಜೊತೆಯವರನ್ನೆಲ್ಲ ಕರ್ಕೊಂಡು, ಜೊತೆಯಲ್ಲಿದ್ದಂತಹ ಬೇರೆ ಸಣ್ಣ ಸಣ್ಣ ಸಿಂಹದ ಮರಿಗಳು, ಹುಲಿ, ತೋಳ, ಮಿಕ್ಕ ಪರಿವಾರದವರೆಲ್ಲ ಕರ್ಕೊಂಡು ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಳ್ಳುತ್ತೆ ಚಿಂತೆಯಿಂದ. ಇದು ಯಾವುದೋ ಬಂದುಬಿಟ್ಟಿದೆ ಪ್ರಾಣಿ, ನನ್ನನ್ನೇ ಕೊಂದ್ಬಿಡುತ್ತೋ ಏನೋ ಅಂಥೇಳಿ. ಅದನ್ನು ಗಮನಿಸಿ ಹಿಂದಿನ ಮಂತ್ರಿಯಾಗಿದ್ದಂಥ ಒಬ್ಬ ನರಿಯ ಮಕ್ಕಳು ಈ ಕರಟಕ ದಮನಕರು, ಅವರಿಬ್ಬರು ದೂರದಲ್ಲಿ ಕೂತ್ಕೊಂಡು ಈ ರಾಜನ್ನು ಗಮನಿಸ್ತಾ ಇರ್ತಾರೆ. ರಾಜ ಯಾಕೋ ತುಂಬ ಆತಂಕ ಪಟ್ಟಿದ್ದಾನೆ ಅಂತೇಳಿ ಗೊತ್ತಾಗ್ತಿದ್ದಂಗೆ ಆ ಕರಟಕ ದಮನಕರು ಮಾತಾಡ್ಕೊಳ್ತಾರೆ. ನಮ್ಮ ರಾಜಂಗೆ ಏನೋ ಆಪತ್ತು ಬಂದಿದೆ ಅಂತ ಕಾಣುತ್ತೆ, ಇದಕ್ಕೋಸ್ಕರ ಅವ್ನು ಚಿಂತೆ ಮಾಡ್ತಾನೆ ಅಂತ ದಮನಕ ಹೇಳಿದಾಗ ಕರಟಕ, ಇಲ್ಲ ಬಿಡು, ನಮ್ಗೆ ಯಾಕೆ ಬೇಕಾದ ಚಿಂತೆ, ರಾಜ ಹೇಗಿರೋ ರಾಜನೇ, ಅವನು ಚಿಂತೆ ಮಾಡ್ಕೋತಾನೆ, ನಮ್ಮನ್ನೇ ನಾವು ಪರಿಗಣಿಸಿಲ್ಲ, ನಮ್ಮನ್ನು ದೂರ ಇಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಗ ದಮನಕ ಒಂದಷ್ಟು ಬುದ್ಧಿ ಕಥೆಗಳು ಹೇಳ್ತಾನೆ. ಹೀಗೆ ಅವರಿಬ್ಬರು ಸಂವಾದದಲ್ಲಿ ಒಟ್ಟು 22 ಕಥೆಗಳು ಬರ್ತವೆ. ಈ ಒಂದೊಂದು ಈ ಮಿತ್ರಭೇದದಲ್ಲಿ ಕರಟಕ ದಮನಕರ ಮೂಲ ಕಥೆ ಆದರೂ ಕೂಡ ಅವರವರೇ ಮಾತಾಡ್ಕೊಳ್ತಾ ನೀತಿ ಪಾಠ ಹೇಳುವಂಥದ್ದು 22 ಕಥೆಗಳು ಬರುತ್ತೆ. ಕಡೆಗೆ ದಮನಕ ಕರಟಕನಿಗೆ ಒಂದು ಸಮಾಧಾನ ಹೇಳ್ತಾನೆ, ನಾನು ಹೋಗಿ ರಾಜನ ಭೇಟಿ ಮಾಡ್ತೇನೆ, ಅವನ ಹತ್ರ ಅವನ ಮನಸ್ಸಿಗಾಗಿರೋದು ಆತಂಕ ತಿಳ್ಕೊಂಡು ಅದು ನಿವಾರಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿನ ಮುಂದಕ್ಕೆ ರೋಚಕವಾದ ಘಟ್ಟ ತಿರುಗತ್ತೆ. ಆ ದಮನಕ ಹೋಗಿ ಆ ಸಿಂಹರಾಜ ಪಿಂಗಲಕನ್ನು ಮಾತಾಡಿಸ್ತಾನೆ. ಯಾಕೆ ನಿಮ್ಮ ಮನಸ್ಸಿಗೆ ಯಾಕೆ ಈ ಥರ ಆತಂಕ ಬಂದಿದೆ, ಏನು ನಿಮಗೆ ಕಾರಣ ಆಯಿತು, ನಿಮಗೆ ಚಿಂತೆ ಮಾಡಿಸುವಂತಹ ಯಾವ ಶಕ್ತಿಶಾಲಿ ನಮ್ಮ ಕಾಡಿನಲ್ಲಿರ್ಬೋದು ಅಂತೇಳಿ. ಆಗ ಪಿಂಗಲಕ, ನೀನು ನಂಬೋದೋ ಬಿಡ್ಬೋದೋ ಗೊತ್ತಿಲ್ಲ, ಆದರೂ ಇಷ್ಟು ವಿಶ್ವಾಸದಿಂದ ನೀನು ದೂರದಿಂದ ಕೂತ್ಕೊಂಡೆ ನನ್ನ ಚಿಂತೆ ನೀನು ಗ್ರಹಣ ಮಾಡಿರೋದ್ರಿಂದ ನೀನು ಬುದ್ಧಿಶಾಲಿ ಇರಬೇಕು, ನಿನ್ನ ಹತ್ರ ನನ್ನ ಮನಸ್ಸಿನ ವ್ಯಥೆ ಹೇಳ್ತೀನಿ ಅಂತೇಳಿ. ನೋಡು, ಅಲ್ಲೊಂದು ಪ್ರಾಣಿ ತುಂಬ ಜೋರಾಗಿ ಗುಟ್ರಾಕ್ತು, ಗರ್ಜಿಸ್ತು, ಅದು ಯಾವ ಪ್ರಾಣಿ ಅಂತ ನನಗೆ ಗೊತ್ತಾಗಲಿಲ್ಲ, ತುಂಬ ಬಲಶಾಲಿ ಇರಬೇಕು, ಅದು ಅಲ್ಲಿದ್ದಂಥ ಹುತ್ತುಗಳನ್ನೆಲ್ಲ ನಾಶ ಮಾಡ್ತದು, ನಾನು ಅದು ನೋಡ್ಕೊಂಡು ಚಿಂತೆಯಿಂದ ಬಂದುಬಿಟ್ಟೆ ಅಂತ ಹೇಳಿದಾಗ ದಮನಕನಿಗೆ ರಾಜನಿಗೆ ಬಂದಿರುವಂತಹ ಚಿಂತೆಯ ಮೂಲ ಏನು ಅಂತೇಳಿ ಗೊತ್ತಾಗುತ್ತೆ. ಅದಾದಮೇಲೆ ದಮನಕ, ನಾವು ಚಿಂತೆ ಮಾಡಬೇಡಿ, ನಾವು ವಿಚಾರ ಮಾಡಿ ಬರ್ತೀನಿ ಅಂಥೇಳಿ ಆ ನದಿ ತೀರಕ್ಕೆ ಹೋಗಿ ಯಾರು ಆ ಶಬ್ದ ಮಾಡ್ತಾಯಿದ್ದು ನೋಡಿದಾಗ ಅದೊಂದು ಎತ್ತು ಅಂತ ಗೊತ್ತಾಗತ್ತೆ. ದಮನಕನಿಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಯಾವುದೋ ನಾಡಿನಿಂದ ಬಂದಂತಹ ಸಾಧು ಪ್ರಾಣಿ ಮತ್ತು ಸಸ್ಯಾಹಾರಿ ಪ್ರಾಣಿ, ಹಿಂಸಾಹಾರಿ ಕೂಡ ಅಲ್ಲ, ಅದು ಮಾಂಸಾಹಾರಿ ಕೂಡ ಅಲ್ಲ, ಸಸ್ಯಾಹಾರಿ ಪ್ರಾಣಿ ಅಂತೇಳಿ. ಅದನ್ನು ಹೋಗಿ ಆ ಎತ್ತಿನ ಹತ್ರ ಹೋಗಿ ಮಾತಾಡಿಸ್ತಾರೆ, ಯಾರು ನೀನು, ಹೇಗೆ ಬಂದಿ ಅಂತೇಳಿ. ಆ ಎತ್ತಿಗೆ ಒಂದು ಹೆಸರು ಕೊಟ್ಟಿರ್ತಾರೆ, ಸಂಜೀವಕ ಅಂತ ಆ ಎತ್ತಿನ ಹೆಸರು. ಆ ಸಂಜೀವಕ ಎತ್ತು, ನೀನು ಯಾರೋ ಗೊತ್ತಿಲ್ಲಪ್ಪ ನನಗೆ, ನಿನ್ನ ಹತ್ರ ಏನು ಮಾತು ಅಂತ ಹೇಳಿದಾಗ, ಇಲ್ಲ ನಾನು ಈ ಕಾಡಿನ ಮಂತ್ರಿ, ನಮ್ಮ ರಾಜ ಸಿಂಹರಾಜ ಅವರು ಇದ್ದಾರೆ, ಅವರು ನಿಮ್ಮನ್ನು ಮಾತಾಡ್ಸ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಈ ಎತ್ತು ಬಾಯ್ಬಿಟ್ಟು ಮಾತಾಡುತ್ತೆ, ಹೀಗೆಲ್ಲ ನನ್ನ ಕಷ್ಟಗಳಾಯಿತು, ಅದರಿಂದ ನಾನು ಇಲ್ಲಿ ಬಂದೆ, ನಾನು ಈ ಕಾಡನ್ನ ಸ್ವಚ್ಛಂದವಾಗಿ ಹುಲ್ಲು ಮೇಯ್ಕೊಂಡು ಆನಂದವಾಗಿದ್ದೀನಿ ಅಂತ ಹೇಳಿದೆ. ಹಾಗಾದರೆ ನಿಮ್ಮಂಥ ಶಕ್ತಿವಂತರು ನಮ್ಮ ರಾಜನಿಗೆ ಸ್ನೇಹಕ್ಕೆ ಬೇಕು, ನೀವು ಆದ್ದರಿಂದ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಬರಬೇಕು, ನಮ್ಮ ಪಿಂಗಲಕ ಮಹಾರಾಜರು ನಿಮಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆ ದಮನಕ ಒಪ್ಪಿಸ್ಬಿಟ್ಟು ಸಂಜೀವಕನಿಗೆ ಕಾಡಿಗೆ ವಾಪಸ್ ಬರುತ್ತೆ. ಬಂದ ನಂತರ ಪಿಂಗಳಕ ರಾಜನಿಗೆ ಪೂರ್ತಿ ಎಲ್ಲ ಹೇಳುತ್ತೆ ಇದೆಲ್ಲ ಕಥೆನ, ಈ ಥರ ಅದೊಂದು ಸಾಧು ಪ್ರಾಣಿ ಎತ್ತು, ಆದರೆ ಬಹಳ ಬಲಶಾಲಿ, ಅದನ್ನು ನೀವು ಸ್ನೇಹ ತೊಗೊಂಡ್ರೆ ನಿಮಗೂ ಬಹಳ ಒಳ್ಳೆಯದು, ತುಂಬ ಜ್ಞಾನಿ ಥರ ಕಾಣುತ್ತೆ ಆ ಎತ್ತು ಅಂತ ಹೇಳಿದಾಗ ಪಿಂಗಲಕನಿಗೆ ಸಮಾಧಾನ ಆಗುತ್ತೆ. ಆಗಲಿ ನಮ್ಮಿಬ್ಬರನ್ನು ನೀನು ಸ್ನೇಹ ಮಾಡಿಸು ಅಂತ ಹೇಳ್ತಾನೆ, ನಾವಿಬ್ಬರು ಜೊತೆಯಾಗಿರ್ತೀವಿ ಅಂತ ಹೇಳ್ತಾನೆ. ಇದರಲ್ಲಿ ಮಿತ್ರನ ಸೇರಿಸೋದು ಕಥೆನೂ ಬರುತ್ತೆ. ಕಡೆಯಲ್ಲಿ ಅವರಿಬ್ಬರು ಸ್ನೇಹದಿಂದ ಮುಂದಕ್ಕೆ ಏನೇ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಮಿತ್ರಭೇದ ಅನ್ನುವ ಈ ಒಂದು ಸಂಪುಟದಲ್ಲೇ ಬಂದ್ಬಿಡುತ್ತೆ. ಹೀಗಾಗಿ ಆ ಎತ್ತನ್ನು ಸಂಜೀವಕನ ಪಿಂಗಲಕನ ಹತ್ರ ಕರ್ಕೊಂಡು ಬಂದು ಅವರಿಬ್ಬರನ್ನ ಭೇಟಿ ಮಾಡಿಸ್ತಾರೆ. ಮಾಡಿಸ್ಮೇಲೆ ಅವರಿಬ್ಬರು ತುಂಬ ಅನ್ಯೋನ್ಯವಾಗಿ ಮಾತಾಡ್ತಾ ಕೂತ್ಕೊಳ್ತಾರೆ. ತಮ್ಮಿಬ್ಬರ ಮಧ್ಯೆ ಏನೇನೋ ವಿಚಾರಗಳು ವಿನಿಮಯ ಆಗಬೇಕು. ಆಗ್ತಾ ಈ ಸಂಜೀವಕ ಆ ಸಿಂಹವನ್ನು ಪೂರ್ತಿ ಸಾಧು ಪ್ರಾಣಿಯಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ. ಈ ಮಿಕ್ಕ ಎಲ್ಲ ಹಿಂಸ ಪ್ರಾಣಿಗಳಿಗೆ, ಅಂದರೆ ಮಾಂಸಾಹಾರದಿಂದಲೇ ಸಿಂಹ ಕೊಂದು ತಿಂದು ಉಳಿಸದಂತಹ ಪ್ರಾಣಿಗಳನ್ನ ತಿಂದು ಬದುಕ್ತಾ ಇದ್ದಂಥ ಪರಿವಾರದವ್ರಿಗೆ
ಈ ಸಿಂಹ ಬೇಟೆಯಾಡೋದೇ ಬಿಟ್ಬಿಟ್ಟು 3 ಹೊತ್ತು ಕೂಡ ಧರ್ಮಶಾಸ್ತ್ರ ಮತ್ತು ಸಸ್ಯಾಹಾರಿ ಆ ಥರ ಅಂತ ಯೋಚನೆ ಮಾಡಿಕೊಂಡು ಸದಾಕಾಲ ಆ ಸಂಜೀವಿಕನ ಜೊತೆಗೆ ತಿರುಗ್ತಾ ಇರೋದು ನೋಡಿ ಮಿಕ್ಕ ಎಲ್ಲ ಹಿಂಸು ಪ್ರಾಣಿಗಳಿಗೆ ತುಂಬ ಆತಂಕ ಆಗಿ ನಾವು ಹೀಗೆ ಇದ್ಬಿಟ್ರೆ ನಾವು ಕಾಡು ಬಿಟ್ಟು ಹೋಗೋದೇ ಒಳ್ಳೆಯದು, ನಮಗೆ ಇಲ್ಲೇನೋ ಆಹಾರ ಹುಟ್ಟಲ್ಲ, ಈ ನಮ್ಮ ರಾಜ ಪೂರ್ತಿ ನಿಷ್ಪ್ರಯೋಜಕ ಆಗಿಬಿಡ್ತಾ ಇದ್ದಾನೆ, ಅವನು ನಂಬ್ಕೊಂಡು ಫಲ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಅವರಿಬ್ಬರ ಮಧ್ಯ ಇದ್ದಂತಹ ಈ ಒಂದು ಮಿತ್ರತ್ವನ ಮಿತ್ರ ಭೇದ ಮಾಡಬೇಕು, ಅವರು ದೂರ ಮಾಡದೇ ಸರಿ ಹೋಗಲ್ಲ ಅಂಥೇಳಿ ಕರಟಕ ದಮನಕರು ಮತ್ತೆ ಚಿಂತನೆ ಶುರು ಮಾಡ್ತಾರೆ. ಅಲ್ಲಿ ಒಂದಷ್ಟು ಉಪಕಥೆಗಳು ಬರುತ್ತೆ. ಒಟ್ಟು ನಾನು ಮೊದಲೇ ಹೇಳಿದೆ ಒಟ್ಟು 22 ಉಪಕಥೆ ಇದೆ, ಮುಂದೆ ಅವಕಾಶ ಆದಾಗ ಆ ಕಥೆಗಳು ಪೂರ್ತಿ ಇಂಡಿವಿಜುವಲಾಗಿ ಹೇಳೋಣ. ಸೊ ಹೀಗೆ ಇವರಿಬ್ಬರನ್ನು ಸೇರಿಸಿದ್ದಾಯಿತು, ಈಗ ಅವರಿಬ್ಬರು ದೂರ ಮಾಡಬೇಕು. ಹಾಗೆ ಬೆಳವಣಿಗೆ ಆದಾಗ ಇದೇ ದಮನಕ ಮತ್ತೆ ಸೂತ್ರಧಾರ ಆಗತ್ತೆ. ಅದೇನು ಮಾಡುತ್ತೆ, ತಿರ್ಗಾ ಸಿಂಹರಾಜನಿಗೆ ಹೋಗಿ ಹೇಳುತ್ತೆ, ಯಾರಿಗೆ, ಪಿಂಗಲಕನಿಗೆ, ನೀವು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂತಹ ಆ ಎತ್ತು ಸಂಜೀವಕ ನಿಮ್ಮ ವಿರುದ್ಧನೇ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾಯಿದೆ, ಯಾವತ್ತೋ ಒಂದು ದಿವಸ ನಿಮ್ಮನ್ನು ಅದು ಕೊಂದು ತಾನೇ ಈ ಕಾಡಿನ ರಾಜ ಆಗಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದೆ, ನೀವು ದಯವಿಟ್ಟು ಬಹಳ ಹುಷಾರಾಗಿರಬೇಕು ಅಂತೇಳಿ ಮೊದಲನೇ ಒಂದು ಸಂಶಯ ಬೀಜ ಆ ಪಿಂಗಲಕನ ತಲೆಯಲ್ಲಿ ಬಿತ್ತುತ್ತೆ. ಮೊದಲು ನಂಬಲ್ಲ ಪಿಂಗಲಕ, ಇಲ್ಲ ಅವನು ಬಹಳ ನನ್ನ ಆತ್ಮೀಯ ಮಿತ್ರ, ಅವನು ಯಾವುದೇ ಥರ ಕೆಟ್ಟ ಯೋಚನೆಗಳು ಮಾಡೋದಿಲ್ಲ, ನಿಜವಾಗ್ಲೂ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನು ಹಾಗೆ ಅಂತೆಲ್ಲ ದಬಾಯಿಸುತ್ತೆ. ಆಗ ದಮನಕ ಹೇಳ್ತಾರೆ, ನೀವು ಬೇಕಾದ್ರೆ ನನ್ನ ಪರೀಕ್ಷೆ ಮಾಡಿ ನೋಡಿ, ನಾಳೆ ಬೆಳಗ್ಗೆ ಅವ್ನು ನಿಮ್ಮನ್ನು ಭೇಟಿ ಆಗಕ್ಕೆ ಬರುವಾಗ ಅದ್ರ ಚೆಹರೆನೇ ಬದಲಾಗ್ಬಿಟ್ಟಿರುತ್ತೆ ಅಂತೇಳಿ. ಅದನ್ನು ಹೇಗೆ ಗುರ್ಸೋದಲ್ಲ, ಹೇಗೆ ಗೊತ್ತಾಗುತ್ತೆ ಚೆಹರೆ ಹೇಗೆ ಬದಲಾಗುತ್ತೆ, ಹೇಗಾಗುತ್ತೆ ಅಂತಂದರೆ ಅವ್ರು ದುರ್ಗುಟ್ಕೊಂಡು ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಮೂಗಿಂದ ಬುಸುಗುಡ್ತಾ ಕೊಂಬಿನಿಂದ ಹಾಯೋ ಥರ ನಿಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಕೂತ್ಕೊಂಡಿರುತ್ತೆ. ಮಾಮೂಲಾಗಿ ನೀವಿಬ್ಬರು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಬೇರೆ ಕಡೆ ಕೂತಿರುತ್ತೆ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಅವನೇನೋ ಒಂದು ಪ್ಲ್ಯಾನ್ ಮಾಡಿದ್ದಾನೆ ಅಂತೇಳಿ. ಹಾಗಾದರೆ ನಾಳೆ ಬೆಳಗ್ಗೆ ಪರೀಕ್ಷೆ ಮಾಡ್ತೀನಿ ನಾನು ಸ್ವಲ್ಪ ಹುಷಾರಾಗಿರ್ತೀನಿ ಅಂತ ಪಿಂಗಲಕ ಹೇಳ್ತಾರೆ. ದಮನಕ ಈ ತಂತ್ರದ ಭಾಗ ಮುಂದುವರಿಸ್ಬೇಕು ಅಂತೇಳಿ ತಿರ್ಗಾ ಸಂಜೀವಕನ ಹತ್ರ ಅಂದರೆ ಎತ್ತಿನ ಹತ್ರ ಬಂದು, ನೀವು ನಂಬ್ಕೋಬೇಡಿ, ಸದಾಕಾಲ ಪಿಂಗಲಕ ಹಿಂಸ ಪ್ರಾಣಿನೇ, ಜನ್ಮತಃ ಅದು ಕ್ರೂರ ಪ್ರಾಣಿನೇ, ನೀವು ಇಷ್ಟು ದಿನ ನಂಬ್ಕೊಂಡು ವಿಶ್ವಾಸದಲ್ಲಿ ತೊಗೊಂಡಿದ್ದೀರಿ, ಆದರೆ ಯಾವತ್ತೋ ಒಂದು ದಿವಸ ನಿಮ್ಮ ದೇಹದ ಮಾಂಸ ಅದಕ್ಕೆ ತುಂಬ ರುಚಿಯಾಗಿ ಕಾಣುತ್ತೆ, ಒಂದಲ್ಲ ಒಂದು ಸತಿ ನಿಮಗೆ ಕೊಲ್ಲ ಪ್ಲ್ಯಾನ್ ಮಾಡ್ತಾಯಿದೆ, ಈಗಾಗಲೇ ಅದರ ಜೊತೆ ಇರೋದು ಪರಿವಾರದವರೆಲ್ಲ ತುಂಬ ಹಸ್ತು ಬಿಟ್ಟಿದ್ದಾರೆ, ಈ ದೊಡ್ಡ ಚೆನ್ನಾಗಿ ಕೊಬ್ಬಿರೋಂಥ ಎತ್ತಿನಿಂದ ನಾವು ಸುಮಾರು 1 ವಾರಕ್ಕಾಗೋಷ್ಟು ನಾವೆಲ್ಲರೂ ಕೂಡ ತಿನ್ಬೋದು ಅಂತೇಳಿಲ್ಲ ಯೋಚನೆ ಮಾಡ್ತಾಯಿದ್ದಾರೆ, ಅದರಿಂದ ಪಿಂಗಲಕ ನಿಮ್ಮನ್ನು ಕೊಲ್ಲೋದು ಯೋಚನೆ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಎತ್ತಿನ ಮನಸ್ಸಲ್ಲೂ ಒಂದು ವಿಷ ಬೀಜ ನೀಡುತ್ತೆ. ಆ ಎತ್ತು ಮೊದಲು ನಂಬಲ್ಲ, ಪಿಂಗಲಕ ಅಂತಾರೆ, ಅದು ಕೂಡ ಸಂಜೀವಕ ನಾವು ಇಲ್ಲ ಅವನು ಬಹಳ ದೊಡ್ಡ ವಿಶ್ವಾಸ ನನ್ನಲ್ಲಿ ಇಟ್ಟಿದ್ದಾನೆ, ತುಂಬ ಮಿತ್ರತ್ವ ಇದೆ, ಧರ್ಮಬೋಧನೆ ಮಾಡಿದ್ದೇನೆ, ಯಾವ ಥರ ನಡ್ಕೊಳ್ಬೇಕು, ನೈತಿಕ ಮೌಲ್ಯಗಳೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಅವನಿಗೆ, ಆದ್ದರಿಂದ ಈ ಥರ ಹಿಂಸಾಚಾರ ಮಾಡಲ್ಲ ಅವನು ಅಂದಾಗ ನಕ್ಬಿಡುತ್ತೆ. ಇದು ಅವನ ಮೂಲ ಧರ್ಮನೇ ಹಿಂಸೆ, ಅದು ಬದುಕಬೇಕಾಗಿರೋದೇ ಬೇರೆ ಪ್ರಾಣಿಗಳನ್ನ ಕೊಂದು, ಹೇಗೆ ಅದು ಬೇರೆ ಸಸ್ಯಾಹಾರ ಮಾಡೋಕ್ಕೆಲ್ಲ ಸಾಧ್ಯ ಆಗುತ್ತೆ, ನಿಮ್ಮ ಕೈಲಿ ಆಗಲ್ಲ, ಅದನ್ನು ನೀವು ದಯವಿಟ್ಟು ಹುಷಾರಾಗಿರಿ ಅಂದಾಗ, ಇಲ್ಲ ಅವನಿಗೆ ನನ್ನ ಬಗ್ಗೆ ಕೋಪ ಇದೆ, ನನ್ನ ಮೇಲೆ ಅವನು ಆಕ್ರಮಣ ಮಾಡ್ತಾನೆ, ನಾನು ತಿಳ್ಕೊಳ್ಳೋದು ಹೇಗೆ ಅಂತ ಕೇಳ್ತಾನೆ ಸಂಜೀವಕ. ದಮನಕ ಹಾಗೆ ಪಿಂಗಲಕಂಗೆ ಏನು ಹೇಳೋದು ಅದನ್ನು ಇಲ್ಲಿ ಇವ್ರ ಹತ್ರ ಮತ್ತು ಅದನ್ನೇ ಹೇಳ್ತಾನೆ. ನಿಮ್ಮನ್ನು ನೋಡ್ತಿದ್ದಂಗೆ ಪಿಂಗಲಕ ಬಹಳ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ, ತನ್ನ ಪಂಜಗಳನ್ನು ಜೋರ ಬಿಗಿಯಾಗಿ ಹಿಡಿದು ಯಾವ ಕ್ಷಣದಲ್ಲಿ ನಿಮ್ಮ ಮೇಲೆ ಹಾರ್ಬೋದು ಅಂಥೇಳಿ ಯೋಚನೆ ಮಾಡ್ತಾನೆ. ಹಾಗೆ ಅವನು ಕೂತಿರೋ ಭಂಗಿಯಿಂದಲೇ ನಿಮ್ಗೆ ಗೊತ್ತಾಗುತ್ತೆ ಅವನು ಎಂತಹ ಕಾರ್ಯಕ್ಕೆ ಮುಂದಾಗ್ತಾನೆ, ಅದರಿಂದ ದಯವಿಟ್ಟು ಹುಷಾರಾಗಿರಬೇಕು ಅಂಥೇಳಿ ಬರ್ತಾನೆ. ಹೀಗೆ ಮಿತ್ರಭೇದ ಮಾಡಿ ಮರುದಿವಸ ಬೆಳಗ್ಗೆ ಸಂಜೀವಕ ಪಿಂಗಲಕನ ನೋಡೋಕ್ಕೆ ಬಂದಾಗ ಕೂಡ ಅದೇ ಥರ ಯಾವುದೋ ಜಾಗದಲ್ಲಿ ಕೂತ್ಕೊಳ್ಬೇಕಾಗಿದ್ದು ಬೇರೆ ಕಡೆ ಕೂತ್ಕೊಂಡು ಗುಟ್ರ ಹಾಕ್ಕೊಂಡು ನೋಡ್ತಾ ಇರುವಾಗ ಪಿಂಗಲಕ ಕೂಡ ಓಹೋ ಇವನು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದಾನೆ ಅಂದ್ಕೊಂಡು ಅದು ಕೂಡ ತಾನು ಬಹಳ ಉಗ್ರನಾಗಿ ತನ್ನ ಕೇಸರಿಯನ್ನೆಲ್ಲ ಇದು ಮಾಡಿಕೊಂಡು ಬಹಳ ಭೀಕರವಾಗಿ ಗರ್ಜನೆ ಮಾಡಿಕೊಂಡು ಈ ಎತ್ತಿನ ಮೇಲೆ ಎರಗುತ್ತೆ. ಸೊ ಹೀಗೆ ಅವರಿಬ್ಬರ ಮಧ್ಯ ಹೋರಾಟನೇ ಶುರು ಆಗುತ್ತೆ. ಎತ್ತಿನ ಭುಜದ ಮೇಲೆ ಹಾರಿ ಅವನು ಕಚ್ಚಿದ್ದು ಕೂಡ ಆಗುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಎತ್ತಿಗೆ, ಓಹೋ ಇವನು ನನ್ನ ಜೊತೆ ಸ್ನೇಹ ಬಯಸೋದೇ ಇಲ್ಲ, ನಾನು ಕೊಲ್ಲಕ್ಕೆ ಬಂದೆ ಅಂಥೇಳಿ. ಅದು ಕೂಡ ಕೊಂಬಿನಿಂದ ಸಿಂಹನ ತಿವಿಯುತ್ತೆ. ಅವರಿಬ್ಬರ ಮಧ್ಯೆ ಉಗ್ರ ಹೋರಾಟ ಅಂತೂ ಆಗುತ್ತೆ. ಆದರೆ ಸಿಂಹ ಎಂದಿದ್ದರೂ ಕೂಡ ಬಲಿಷ್ಠವಾದ ಪ್ರಾಣಿ, ಎತ್ತಿಗೆ ಯಾವುದೇ ಥರನೂ ಅವಕಾಶ ಇರೋಲ್ಲ. ಆ ಸಂಜೀವಕ ಪ್ರಾಣ ಬಿಡುತ್ತೆ. ಆ ಪ್ರಾಣ ಬಿಟ್ಟ ನಂತರ ಪಿಂಗಲಕನಿಗೆ ಅನಿಸುತ್ತೆ, ಅಯ್ಯೋ ನಾನೊಬ್ಬ ಮೂರ್ಖನ ಮಾತು ಕೇಳಿಕೊಂಡು ಇವನು ಕೊಂದುಬಿಟ್ನೋ ಏನೋ, ಇವನ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿತ್ತು ಏನೋ ಅಂಥೇಳಿ ಅದು ಸ್ವಲ್ಪ ಪಶ್ಚಾತ್ತಾಪ ಪಡುತ್ತೆ. ಅಷ್ಟೊತ್ತಿಗಾಲೇ ಕಾಲ ಮಿಂಚಿರುತ್ತೆ. ಮಿಕ್ಕ ಎಲ್ಲ ಪರಿವಾರದ ಪ್ರಾಣಿಗಳು ಜಲ್ ಸುರಿಸ್ಕೊಂಡು, ಆಹಾ ಒಳ್ಳೆ ನಮಗೆ ಮೃಷ್ಟಾನ್ನ ಭೋಜನ ಇವತ್ತು ಸಿಕ್ತು, ನಮ್ಮ ಸಿಂಹರಾಜ ಒಳ್ಳೆ ಕೆಲಸ ಮಾಡಿದ್ದಾನೆ, ಅವನು ತಿಂದು ಬಿಟ್ಟಿದ್ದನ್ನು ನಾವೆಲ್ಲ ತಿನ್ನೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೋತಾರೆ. ಕರಟಕ ದಮನಕ ಇಬ್ಬರು ಕೂಡ ಪರಸ್ಪರ ಮುಖ ನೋಡಿಕೊಂಡು ನಗುತ್ತಾ ನಮ್ಮ ಕಾರ್ಯ ಆಯಿತು, ಮಿತ್ರಭೇದ ಆಯಿತು ಈಗ ಅಂಥೇಳಿ ಸಮಾಪ್ತಿ ಮಾಡ್ತಾರೆ. ಇದು ಕರಟಕ ದಮನಕರ ಮೂಲ ಕಥೆ. ಇದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಉಪಕಥೆಗಳು ಇದೆ, ಒಂದೊಂದು ಕೂಡ ಬಹಳ ಸ್ವಾರಸ್ಯವಾಗಿದೆ.
ಸಮಯಕ್ಕೆ ಒದಗಾಗೆಲ್ಲ ಈ ಥರ ಕಥೆಗಳನ್ನ ಮತ್ತೆ ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.